ಹಾಯ್ ಎಲ್ರಿಗೂ ನಮಸ್ತೆ. ಇದು ಒಂಥರ ಹಾಗೆ ಸುಮ್ಮನೆ ವ್ಲಾಗ್ ಆಯಿತಾ. ಅಂದರೆ ಯಾವುದೇ ಒಂದು ಉದ್ದೇಶ ಇಟ್ಕೊಂಡು ಮಾಡಿರುವಂತಹ ವ್ಲಾಗ್ ಅಲ್ಲ, ಸುಮ್ಮನೆ ಟೈಮ್ ಪಾಸಿಗೆ ಮಾಡಿರುವಂಥದ್ದು. ನನಗೆ ಹೋದಲ್ಲೆಲ್ಲ ಒಂದು ಬ್ಯಾಗ್ ಅಥವಾ ಪರ್ಸನ್ನು ಕಲೆಕ್ಟ್ ಮಾಡುವಂತಹ ಒಂದು ಖಯಾಲಿ ಇದೆ. ಹಾಗೆ ನನ್ನ ಹತ್ರ ಯಾವುದೆಲ್ಲ ಪರ್ಸ್ ಅಥವಾ ಬ್ಯಾಗ್ಗಳು ಇದೆ ಅಂತ ಹೇಳಿ ಈ ಒಂದು ಪುಟ್ಟ ವ್ಲಾಗ್ನಲ್ಲಿ ನೋಡುವ. ಏನಂತ ಹೇಳಿದರೆ, ನನಗೆ ಬ್ರ್ಯಾಂಡೆಡ್ ಐಟಮ್ಸ್ಗಳಿಗಿಂತ ಈ ಹ್ಯಾಂಡ್ಮೇಡ್ ಕಸೂತಿ ವರ್ಕ್ ಇರುವಂಥದ್ದೆಲ್ಲ ತುಂಬ ಅಟ್ರ್ಯಾಕ್ಟ್ ಆಗ್ತೇನೆ ನಾನು ಅದಕ್ಕೆ. ಹಾಗೆ ಹೋದಲ್ಲೆಲ್ಲ ಒಂದೊಂದು ಕಲೆಕ್ಟ್ ಮಾಡಿರ್ತೇನೆ. ಸೊ ಈ ಬ್ಲಾಗಲ್ಲಿ ಏನೇನಿದೆ ಅಂತ ಹೇಳಿ ನೋಡುವ. ಮೊದಲಿಗೆ ಇದು ಒಂಥರ ನನ್ನ ಫೇವ್ರೆಟ್. ಇದನ್ನು ನಾನು ಹೈದರಾಬಾದಲ್ಲಿ ಶಿಲ್ಪಾರಾಮನಲ್ಲಿ ತೊಗೊಂಡಿದ್ದು. ಅಲ್ಲಿ ಈ ಕಸೂತಿ ವರ್ಕ್ ಇರುವಂತಹ ಬಟ್ಟೆಗಳು, ಈ ಥರ ಬ್ಯಾಗ್ಗಳು, ಆಮೇಲೆ ಫುಟ್ವೇರ್ಗಳು, ಆಮೇಲೆ ಮರದಿಂದ ತಯಾರಿಸಿದಂತಹ ಹ್ಯಾಂಡ್ಮೇಡ್ ವಸ್ತುಗಳು, ಹೀಗೆ ಸುಮಾರೆಲ್ಲ ಸಿಗ್ತದೆ. ಸೊ ಅಲ್ಲಿಂದ ನಾನು ತೊಗೊಂಡಿದ್ದು. ಇದು ಮದುವೆ ಮುಂಜಿ ಮುಂತಾದ ಸಮಾರಂಭಗಳಿಗೆ ತೆಗೆದುಕೊಂಡು ಹೋಗುವಂತಹ ಒಂದು ಬ್ಯಾಗ್. ಇದರಲ್ಲಿ ಜಾಸ್ತಿ ಏನು ಐಟಮ್ ಹಿಡಿಯುವುದಿಲ್ಲ. ಒಂದು ಮೊಬೈಲ್ ಮತ್ತು ಒಂದೆರಡು ನೋಟುಗಳಿಗೆ ಹಿಡಿತದಷ್ಟೇ. ಹಾರ್ಡ್ಲಿ ಒಂದು ಮೂಲೆಯಲ್ಲಿ ಒಂದು ಲಿಪ್ಸ್ಟಿಕ್ ಹಾಕ್ಬೋದು ಅಷ್ಟೇ. ಕನ್ಸಿಸ್ಟೆಡ್ ಆಗಿದೆ, ಬಟ್ ನೋಡಲಿಕ್ಕೆ ಚೆನ್ನಾಗಿದೆ. ಆಮೇಲೆ ಇದು ನಾನು ಇಲ್ಲಿ ಸಹ ಸಿಗ್ತದೆ ಆಯಿತಾ. ಬಟ್ ನಾನು ಇದನ್ನು ವಿಶಾಖಪಟ್ಟಣದಿಂದ ತೊಗೊಂಡು ಬಂದಿದ್ದೇನೆ ನನ್ನ ಅಮ್ಮನಿಗೋಸ್ಕರ. ಬಟ್ ಅಮ್ಮ ನನಗೆ ಬೈದರು, ಯಾಕೆ ಇದನ್ನೆಲ್ಲ ತೊಗೊಂಡು ಬಂದದು ಅಂತ ಹೇಳಿ. ಬಟ್ ಒಂದು ನೆನಪಿಗೋಸ್ಕರ ಇರಲಿ ಅಂತ ಹೇಳಿ ತೊಗೊಂಡು ಬಂದಿದ್ದೇನೆ. ಕ್ಯೂಟ್ ಆಗಿದೆ ಅಲ್ಲ. ಆಮೇಲೆ ಇದು ಮೋಸ್ಟ್ಲಿ ಜೂಟ್ ಬ್ಯಾಗ್ ಇರಬೇಕು. ಇದು ನಾನು ಮೈಸೂರಲ್ಲಿ ಚಾಮುಂಡಿ ಹಿಲ್ಸಿಗೆ ಹೋಗಿದ್ದಾಗ ಅಲ್ಲಿ ಪಕ್ಕದಲ್ಲಿ ಎಲ್ಲ ಸಣ್ಣ ಸಣ್ಣ ಸ್ಟಾಲ್ಗಳಿರ್ತವಲ್ಲ, ಅಲ್ಲಿಂದ ತೊಗೊಂಡು ಬಂದದ್ದು. ಬೇಕಂತ ತೊಗೊಳೋದಲ್ಲ, ಬೈ ಮಿಸ್ಟೇಕಾಗಿ ಸಹ ತೊಗೊಳೋದಲ್ಲ, ಒಂದು ನನ್ನ ಹತ್ರ ಸಹ ಇರಲಿ ಅಂತ ಹೇಳಿ ತೊಗೊಳೋದು. ಆಮೇಲೆ ಇದನ್ನು ನಾನು ಹೈದರಾಬಾದಲ್ಲಿ ನುಮೈಶಲ್ಲಿ ತೊಗೊಂಡದ್ದು. ಒಂದು ಕಾಶ್ಮೀರಿ ಸ್ಟಾಲಲ್ಲಿ. ಇದು ಕಾಶ್ಮೀರಿ ವರ್ಕ್ ಆಯಿತಾ. ಸೊ ಈ ವರ್ಕಿಗೋಸ್ಕರ ನಾನು ತೊಗೊಂಡದ್ದು ಇದನ್ನು. ಆಮೇಲೆ ಇದು ನನ್ನ ಹತ್ರ ಸುಮಾರು ಒಂದು 5-6 ವರ್ಷದಿಂದ ಇದೆ. ಈಗಲೂ ಕೂಡ ಉಪಯೋಗಿಸುವಂತಹ ಕಂಡೀಷನಲ್ಲಿದೆ. ತುಂಬ ಸಮಯ ಯೂಸ್ ಮಾಡಿದ್ದೇನೆ ನಾನು ಇದನ್ನು. ಒಂದು ಫೇವ್ರೆಟ್ ಪರ್ಸ್ ಅಂತ ಹೇಳ್ಬೋದು. ಆಮೇಲೆ ಇದು ಬ್ಯಾಗಿಟ್ ಅವರದ್ದು. ಒಂದು 3-4 ವರ್ಷ ಆಯಿತು ಇದು ತಗೊಂಡು. ಅಷ್ಟೊಂದು ಇಷ್ಟ ಇಲ್ಲ ನನಗೆ, ಹಾಗೆ ಸೈಡಲ್ಲಿ ಹಾಕಿದ್ದೇನೆ. ಒಂಥರ ಡಲ್ ಅನ್ನಿಸ್ತದೆ ಅಂತ ಹೇಳಿ. ಆಮೇಲೆ ಇದು ನನಗೆ ಈ ವರ್ಷ ನನ್ನ ಕ್ರಿಸ್ಮಸ್ ಸೀಕ್ರೆಟ್ಸ್ ಅಂತ ಕೊಟ್ಟದ್ದು. ಝೂಕ್ ಬ್ರ್ಯಾಂಡ್ ಇತ್ತು. ನನಗೆ ಸದ್ಯಕ್ಕೆ ಫೇವ್ರೇಟ್ ಇದು. ಹಾಗೆ ಯಾವಾಗಲೂ ಇದನ್ನು ಕ್ಯಾರಿ ಮಾಡ್ತಾ ಇರ್ತೇನೆ. ಈ ಕಲರ್ ಕಾಂಬಿನೇಷನ್ ನನಗೆ ಇಷ್ಟ ಆಯಿತು. ಆಮೇಲೆ ಇದು ಯಾವುದೋ ಲೋಕಲ್ ಶಾಪಿಂದ ತಗೊಂಡದ್ದು. ಮಹಾಬಲೇಶ್ವರಿಗೆ ಹೋಗಿದ್ದಾಗ